ಪಾಲಿಕೆಯ ಮಾನ್ಯ ಆಯುಕ್ತ ಸಾಹೇಬರೇ, ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಜಗದೇವ್ ಸೂರ್ಯವಂಶಿ. ನಾನು ಈಗಾಗಲೇ ತಮಗೆ 2 ಸಾರಿ ಈ ಏನು ಬಾಗಲಕೋಟೆ ರಸ್ತೆಯಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಕಾಂಪೌಂಡ್ ಬಾಜು ಗಟಾರದಲ್ಲಿಯ ಗಲೀಜು ಎಲ್ಲ ಹೂಳೆತ್ತಬೇಕು ಅಂಥೇಳಿ ನಾನು 2 ಸಾರಿ ತಮಗೆ ಮಾಹಿತಿ ನೀಡಿದ್ದೇನೆ. ಇದು ನೋಡಿ, ಇದು 2 ಫೀಟ್ ಗಟಾರ ಪೂರ ಗಲೀಜಾಗಿ ನಿಂತುಬಿಟ್ಟಿದೆ. ಇದು ಬರೀ ಪಾಲಿಸಿ ಕೆಲಸ ಮಾಡ್ತಾರೆ. ಯಾರು ಇದಕ್ಕೆ ಸಂಬಂಧ ಬರೋರು, ಯಾರು ಇಂಜಿನಿಯರ್ಸ್ ಇದ್ದಾರೆ, ಸೂಪರ್ವೈಸರ್ ಯಾರು ಮಾಡ್ತಾರೆ, ಅವ್ರನ್ನ ಕೆಲಸದಿಂದ ತೆಗೆದ್ರೂ ಚಿಂತಿಲ್ಲ. ಇಂಥ ಅಯೋಗ್ಯರು ಸಾಕಷ್ಟು ಅಲ್ಲಿ ಸಂಬಳ ವಿನಾಕಾರಣ ಸಂಬಳ ತೊಗೊತಿರ್ತಾರೆ. ಅವರೆಲ್ಲ ಬಂದು ಏನು ಇದು ನಗರ ಸೌಂದರ್ಯೀಕರಣದ ಎಷ್ಟೋ ನಗರ ಸೌಂದರ್ಯೀಕರಣ ಸಲುವಾಗಿ ಒತ್ತು ಕೊಡ್ತಾ ಇದ್ದೀರಿ. ಆದರೆ ಇದು ಮಾಡೋ ಮನಸ್ಥಿತಿ ಇರಲಾರ್ದವ್ರನ್ನ ನೀವು ಅಲ್ಲಿ ಕೆಲಸಕ್ಕೆ ಇಟ್ಕೊಂಡು ಹೇಗೆ ಕೆಲಸ ಸಾಗ್ತದೆ? ಇದು ನೋಡಿ, ನೀನು ಪೂರ ಏನೂ ಅಲ್ಲಿ ಉಳಿತಕ್ಕದ್ದಲ್ಲ. 2 ಫೀಟ್ 3 ಫೀಟ್ ಪೂರ ಇದು ಮುಚ್ಕೊಂಡಿದೆ. ನಾಳೆ ಮಳೆ ಜರ ಆಯ್ತಂದರೆ ಇದೆಲ್ಲ ಫುಲ್ ಹೊರಗೆ ಬರ್ತದೆ ಅಂಥೇಳಿ ನಾನು ಮಾಹಿತಿ ಕೊಟ್ಟಿದ್ದೆ. ಇದು ನೋಡಿ ಎಷ್ಟು ಗಲೀಜು. ಈ ಥರ ಬೇಜವಾಬ್ದಾರಿದಿಂದ ಕೆಲಸ ಮಾಡುವಂಥವ್ರನ್ನ ತಮ್ಮಲ್ಲಿ ಇಟ್ಕೊಳ್ಬೇಡಿ. ಅವ್ರನ್ನ ಹೊರಗೆ ಹಾಕಿ. ಇಂಥವ್ರಿಂದ ಏನು ಆಗಬೇಕಾಗಿಲ್ಲ. ಸಂಬಳ ತೊಗೊಂಡು ಕೆಲಸ ಮಾಡಲಿ ಅಂದ್ರೆ ಇಂಥವ್ರನ್ನ ಯಾಕೆ ಇಟ್ಕೋತೀರಿ? ಆಯುಕ್ತ ಸಾಹೇಬ್ರೆ, ತಮಗೆ ಮನವಿ ಮಾಡ್ತಾಯಿದ್ದೀನಿ ಎಲ್ಲ ಸಾರ್ವಜನಿಕರ ಪರವಾಗಿ. ತಕ್ಷಣ ನಾಳೆ ಮಳೆ ಬಂತು ಅಂದರೆ ಇದೆಲ್ಲ ಹೊಲಸಾಗಿಬಿಡ್ತದೆ. ಈ ಡ್ರೈನೇಜ್ ಸಂಪೂರ್ಣ ಹಿಂಗೆ ಎಲ್ಲೆಲ್ಲಿ ಇದ್ದಾವೆ ಇಂಥವೆಲ್ಲ ಡ್ರೈನೇಜ್ ಕ್ಲೀನ್ ಮಾಡಿಸಿ ಸ್ವಚ್ಛ ಮಾಡಿಸ್ಲಿಕ್ಕೆ ಪ್ರಯತ್ನಿಸಬೇಕು. ಯಾಕಂದರೆ ನಾಳೆ ಮಳೆಗಾಲ ಚಾಲು ಇನ್ಮೇಲೆ ಮಳೆ ಬಂತು ಅಂದರೆ ನೋಡಿ, ಮೊನ್ನೆ ಎಲ್ಲ ನಿಮಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ. ನೋಡಿ ಎಷ್ಟೊಂದು ಹೊಲಸು ಬಂದರೆ ಗಬ್ಬನ್ನು ನಾರ್ತಾ ಇದೆ ಪೂರ. ಇಲ್ಲೇ ಬಾಜುನೇ ಕಾಯಿಪಲ್ಲೆ ಮಾರ್ತಾರೆ ಅಂತೇಳಿ ಮುಂಚೆ ನಿಮ್ಗೆ ಮಣ್ಣಿನೂ ನಿಮ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ ಏನು ತೆಗೆದಿಲ್ಬಿಟ್ಟಿದೆ. ಸುಮ್ಮನೆ ನಿಮಗೆ ಹಂಗೆ ಕಾಟಾಚಾರಕ್ಕೆ ನಿಮಗೆ ಏನು ಹೇಳ್ತಿರ್ತಾರೆ. ಇದಕ್ಕೆ ಯಾರು ಸೂಪರ್ವೈಸರ್ ಇದ್ದಾರೆ, ಯಾರು ಉಸ್ತುವಾರಿ ಇದ್ದಾರೆ, ಅವ್ರನ್ನೂ ಬೇಕಾದ್ರೆ ಇಲ್ಲಿಂದ ಅವ್ರನ್ನ ಅಮಾನತು ಮಾಡಿ ಇಲ್ಲ ರೀ. ನಿಮ್ಮ ಮಾತಿಗೆ ಬೆಲೆ ಕೊಡ್ದಿದ್ರೆ ಸುಮ್ಮ ಹೆಸರಿಗೆ ಕಾಟಾಚಾರಕ್ಕೆ ಕೆಲಸ ಮಾಡುವಂಥದ್ದಲ್ಲ. ನೋಡಿ ಇಲ್ಲಲ್ಲ ಗಟಾರಿನ ಚಲೋ ಅಷ್ಟು ಹೊಲಸು ಮಾಡ್ತಾಯಿದ್ದಾರೆ. ಇಲ್ಲೇ ಕಾಯಿಪಲ್ಲೆ ಮಾರ್ತಾಯಿದ್ದಾರೆ ಸರ್. ಇಲ್ಲೇ ಕಾಯಿಪಲ್ಲೆ. ಯಪ್ಪೋ, ಇದನ್ನು ನೋಡಿದ್ದಿಲ್ಲ ನಾನು. ಇಲ್ಲೇ ನೋಡಿ, ಯಪ್ಪೋ ಎಷ್ಟು ಹೊಲಸ ಅನಿಸುತ್ತೆ. ಇಲ್ಲಿ ನೋಡಿ ಸರ್. ಇಲ್ಲಿ ನೋಡಿ ಪೂರ ಮುಚ್ಕೊಂಡಿದೆ. ಇಲ್ಲಿ ನೋಡಿ, ಏನು ಇವ್ರಲ್ಲಿ ಮನುಷ್ಯತ್ವ ಇದೆಯಾ ಏನು ತಿಳಿಲಾರ್ದಂಗೆ ಇದೆ ನೋಡಿ. ಅಲ್ಲ, ಇಷ್ಟು ಬೇಜವಾಬ್ದಾರಿಯಿಂದ ಕೆಲಸ ಮಾಡೋದಂದ್ರೆ ಏನಿದು? ನೋಡಿ ಪೂರ ಮುಚ್ಕೊಂಡಿದೆ. ಇದು ನೋಡಿ ಸರ್, ನೋಡಿ ಗಟ್ರ ಕಡೆ ನೀರು ಹೋಗುವಂಥದ್ದು ಪೂರ ಮುಚ್ಕೊಂಡ್ಬಿಟ್ಟಿದೆ ನೋಡಿ. ನಾ ಇದು ನೋಡಿದ್ದಿಲ್ಲ. ಯಾರು ಸಂಬಂಧ ಬರೋರು ತಕ್ಷಣ ಇದಕ್ಕೆ ದಿಟ್ಟ ಕ್ರಮ ತಗೊಂಡು ಇದು ಒಂದು 2 ದಿವಸದಲ್ಲಿ ಏನೂ ಉಳಿಬಾರ್ದು. ಇದು ಕಸ ಎಲ್ಲ ವಿಲೇವಾರಿ ಆಗಬೇಕು. ಇಲ್ಲಿ ಗಟರ ಸಂಪೂರ್ಣ ಕ್ಲೀನ್ ಆಗಬೇಕು ಸರ್. ಯಾವ ಮೋಟ್ರಲ್ಲಿ ಹಚ್ತಿರೋ ಏನು ಮಷಿನ್ಲಿ ಹಚ್ತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ. ಇದು ನೋಡಿ ಹೆಂಗೆ ರೀ ಸರ್. ಇಲ್ಲಿ ಬೇಡಿ ಆಯುರ್ವೇದಿಕ್ ಕಾಲೇಜ್ಗೆ ಹೋಗುವಂಥ ರಸ್ತೆ. ಮಕ್ಕಳು, ವಿದ್ಯಾರ್ಥಿಗಳು, ಮೆಡಿಕಲ್ ಓದುವಂಥ ವಿದ್ಯಾರ್ಥಿಗಳು ಇದೇ ರಸ್ತೆಯಿಂದ ಅಡ್ಡಾಡ್ತಾರೆ. ಮೂಗು ಮುಚ್ಕೊಂಡು ಅಡ್ಡಾಡೋದು ಅಂತ ಇದೆ ಅಂತದ್ರದ್ದು. ಇದೇನು ಸೌಂದರ್ಯೀಕರಣ ಹೆಂಗೆ? ಬಿಜಾಪುರ ಪ್ರವಾಸಿ ಸ್ಥಾನ, ಬಿಜಾಪುರ ಇಂಥ ಒಳ್ಳೆ ಹೆಸರಿರುವಂಥ ಬಿಜಾಪುರ ಈ ಥರ ಕಸ ತುಂಬ್ಕೊಂಡು ಕೂತ್ರೆ ಸರಿ ಅನಿಸದ? ಮಹಾನಗರ ಪಾಲಿಕೆಗೆ ಏನು ಹೆಸರು ಬರ್ತದೆ ಹೇಳಿ ಸರ್? ಅದಾಗಬಾರ್ದು. ತಮ್ಮ ಹೆಸರಿಗೆ ಕೂತು ಬರಬಾರ್ದು. ಒಳ್ಳೆ ಆಯುಕ್ತರಿದ್ದೀರಿ. ಯಾರು ಸಂಬಂಧ ಬರೋ ಅಧಿಕಾರಿಗಳು ಯಾರಿದ್ದಾರೆ ನೋಡಿ, ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಆಗಲಿ ಅಂದ್ರೆ ಅವ್ರಿಗೆ ವಾಲಂಟ್ರಿ ರಿಟೈರ್ಮೆಂಟ್ ತೊಂದು ಮನೆಗೆ ಹೋಗಂಥೇಳಿ. ಯಾಕೆ ಸುಮ್ಮನೆ ಅವ್ರಿಗೆ ತೊಂದರೆ ಆಕ್ಕಿತ್ತಂದ್ರೆ, ಕೆಲಸ ಮಾಡೋದು ತೊಂದರೆ ಹಾಕಿದ್ರೆ ಅವ್ರನ್ನ ಕೆಲಸದಿಂದ ಮನೆಗೆ ಕಳಿಸ್ಬಿಡಿ. ಬೇರೆದವರು ಅವರು ಅರ್ಧ ಪೇಮೆಂಟಲ್ಲಿ ಕೆಲಸ ಮಾಡ್ಲಿಕ್ಕೆ ತಯಾರಿದಾರೆಲ್ಲ ನಿರುದ್ಯೋಗ ತಿರುಗಾಡ್ಲತ್ತಾರ ಅಂಥೇಳಿ ತಮ್ಮಲ್ಲಿ ನಾನು ಮಾಹಿತಿ ಕೊಡ್ತಾಯಿದ್ದೀನಿ. ಧನ್ಯವಾದಗಳು.